ನಮಸ್ಕಾರ ಗಾಯ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಗಂಡ ಸತ್ತ ನಂತರ ಹೆಣ್ಮಕ್ಳ ಜೀವನ ಯಾವ ಥರ ಇರುತ್ತೆ ಅಂತ ಕೆಲವೊಂದು ಮಾತ್ರ ಹೇಳಬಲ್ಲೆ. ಒಬ್ಬೊಬ್ರಿಗೆ ಒಂದೊಂದು ಥರ ಅನುಭವ ಆಗಿರುತ್ತೆ. ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಗಂಡ ಇದ್ದಾಗ ಒಂಥರ ಕಷ್ಟ, ಗಂಡ ಹೋದ್ಮೇಲೆ ಒಂಥರ ಕಷ್ಟ. ಹೆಂಗಿದ್ರೂ ಜೀವನ ಕಷ್ಟನೇ. ಒಬ್ಬೊಬ್ಬರು ನೋಡೋ ನೋಟನೇ ಚೆನ್ನಾಗಿರೋದಿಲ್ಲ. ಒಬ್ಬಂಟಿಯಾಗಿ ಈಗ ಮದುವೆಗಳಿಗೆ ಆಗಲಿ ಇಲ್ಲಿಗೆ ಆಗಲಿ ಹೋಗೋಕ್ಕಾಗೋದಿಲ್ಲ. ಈಗ ತುಂಬ ದೂರ ಆದರೆ ಕರ್ಕೊಂಡೋಗೋರು ಕರ್ಕೊಂಬರೋರು ಯಾರೂ ಇರೋದು ಇಲ್ಲ. ಈ ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಂದ್ರೂ ದೇವಸ್ಥಾನ ಅಂದರೆ ಹೋಗಲೇಬೇಕಾಗುತ್ತೆ. ದೂರ ಭಾರ ಆದ್ರೂ ಒಬ್ಬೊಬ್ಬರೇ ಓಡಾಡಬೇಕಾಗುತ್ತೆ. ಭಯ ಇರುತ್ತೆ, ತುಂಬ ಭಯ ಇರುತ್ತೆ. ಏನಪ್ಪ ಏನಾಗುತ್ತೋ ಏನು ಅಂತ. ಒಂದೊಂದು ಜನ ಒಂದೊಂದು ಚುಚ್ಚು ಮಾತುಗಳು ಮಾತಾಡ್ತಾರೆ, ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ನನ್ನನ್ನೇ ಅಂದಿದ್ದಾರೆ, ಏ ಮುಂಡೆ ಮೂಲೆಯಲ್ಲಿ ಬಿದ್ದೀರೆ ನೀನು, ಗಂಡ ಸತ್ತು ಮುಂಡೆ ನೀನು ಮೂಲೆಯಲ್ಲಿ ಬಿದ್ದೀರೆ. ಗಂಡ ಇದ್ದಾಗ ಯಾವಳು ಬಾಯಿ ಬಿಟ್ಟು ಮಾತಾಡೋ ಧೈರ್ಯ ಇರೋದಿಲ್ಲ. ಗಂಡ ಸತ್ತ ಮೇಲೆ ತೋರಿಸ್ತಾರೆ ಇವ್ರ ಪವಾಡಗಳು. ಒಂದೊಂದು ಪೈಸಕ್ಕೂ ಇವ್ರ ಹತ್ರ ನಾವು ಭಿಕ್ಷೆಗಳು ಬೇಡಬೇಕು. ನಾವೇನಾದರೂ ದುಡಿಯೋಕೆ ನಿಂತ್ಕೊಂಡ್ರೆ ಅದಕ್ಕೊಂದು ಮಾತು ಹೇಳ್ತಾರೆ. ಎಷ್ಟು ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ತಾರೆ ಅಂದರೆ ಅಲ್ಲೇ ಏನಾದರೂ ಮಾಡ್ಕೊಂಡ್ಬಿಡ್ಬೇಕು. ಈ ಕೆಲ್ಸಕ್ಕೆ ಹೋಗೋರೆಲ್ಲ ಸೂಳೆಗಳಂತೆ. ಏನು ಕೆಲಸ ಮಾಡಬಾರ್ದು, ಮನೇಲಿ ಕೂತಿರ್ಬೇಕು. ಮನೇಲಿ ಕೂತಿದ್ರೆ ಊಟಕ್ಕೆ ಗತಿ ಇರಲ್ಲ, ತಂದಾಕವ್ರು ಇರಲ್ಲ. ಅನ್ನೋರು ತಂದಾಕ್ತಾರ, ಅದೂ ಇಲ್ಲ. ದುಡಿಯೋಕೆ ಹೋಗ್ತೀವ, ಅದಕ್ಕೂ ಬಿಡಲ್ಲ. ಅವ್ರು ಕರೀತಾರೆ, ನಮ್ಮ ಮನೆಗೆ ಬಂದುಬಿಡು, ಅವ್ರ ಇದ್ದು ಬಿಡು ಅಂತ. ನಾವೇನಾದರೂ ಅವ್ರ ಮನೆಗಳಲ್ಲಿ 1 ದಿವಸ 2 ದಿವಸ ಇದ್ದರೆ ಅವ್ರು ಮಾತಾಡೋ ಮಾತುಗಳು, ಅವ್ರು ಕೊಡೋ ಟಾರ್ಚರು ಸಖತ್ತಾಗಿರುತ್ತೆ. ಜನ್ಮ ಜಾಲಾಡ್ಬಿಡ್ತಾರೆ. ಒಬ್ಬೊಬ್ಬರು ಚೆನ್ನಾಗೇ ನೋಡ್ಕೊತಾರೆ, ಎಲ್ಲರೂ ಆ ಥರ ಇರೋದು ಇಲ್ಲ. ಯಾಕೆ ಹೋಗ್ಬೇಕು? ನಮ್ಮ ಜೀವನ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ದುಡಿಯೋಣ, ತಿನ್ನೋಣ. ಒಂದು ಮಾತು ಬರುತ್ತೆ, ಏನು ಮಾಡೋಕ್ಕಾಗುತ್ತೆ? ಸಹಿಸ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಜೀವನ ಇಲ್ಲ. ತುಂಬ ಚಿತ್ರಹಿಂಸೆ ಕೊಡ್ತಾರೆ. ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲೇಬೇಕು. ಇಲ್ಲ ಅಂದರೆ ನಾವು ನಮ್ಮ ಮಕ್ಕಳನ್ನ ಎಲ್ಲೂ ಇಲ್ದಿರೋ ಅನಾಥರು ಮಾಡಿಬಿಟ್ಟು ಹೋಗ್ತೀವಿ. ಆಗ ನಮ್ಮ ಮಕ್ಕಳ ಗತಿ ಏನಾಗುತ್ತೆ ಅಂತ ನೋಡಿದ್ದೀರಾ? ಕೆಲವೊಂದು ಜನರನ್ನ ನೋಡಿದ್ದೀವಿ. ಅಂಥ ಮಕ್ಕಳು ಏನಾಗ್ತಾರೆ ಅಂತ ಭಿಕ್ಷೆ ಬೇಡೋದು, ಇವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಬದುಕಿದ್ರೆ ಅವ್ರ ಜೀವನ ಹೆಂಗಿರುತ್ತೆ? ಯಾರೂ ಆಗಲ್ಲ ಗೈಸ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು. ಆವಾಗಲೂ ನಮ್ಗೆ ಹಿಂಸೆ ಕೊಡ್ತಾರೆ. ಅವರ ಜಾಯಮಾನನೇ ಅಷ್ಟು. ಅವ್ರು ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ನಾವೇನಾದರೂ ಮಾಡಿಕೊಂಡ್ರೆ ಅವ್ರಿಗೆ ಅದೇ ಬೇಕಾಗಿರುತ್ತೆ. ಅವ್ರು ಅದಕ್ಕೋಸ್ಕರನೇ ಕಾಯ್ದಿರ್ತಾರೆ, ಅದಕ್ಕೋಸ್ಕರನೇ ಬೈತಾರೆ, ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಸಹಿಸ್ಕೊಂಡು ಹೋಗ್ಬೇಕು, ನುಂಗಿಕೊಂಡು. ಇವ್ರು ಏನು ಕೊಟ್ಟರು, ನೀವೇ ನಮ್ಮ ದೇವರು
ಹೌದಮ್ಮ ನೀವೇ ಎಲ್ಲ ಅಂತ ಅಂದ್ಕೊಂಡು ಹೋಗ್ಬೇಕು. ಎಂಥ ಪರಿಸ್ಥಿತಿ ಗೊತ್ತಾ, ಗಂಡ ಸತ್ತೋದ್ರೆ ಹೇಳೋರು ಕೇಳೋರು ಇಲ್ಲ ಅಂತ ನಮ್ಮ ಮೇಲೆ ದಾಳಿಗಳು ಮಾಡೋದು, ಒಡೆಯೋಗಿ ಬರೋದು, ಒಡೆಯೋಗಿ ಬಿಡೋದು. ನಮ್ಮ ಗಂಡ ಏನಾದರೂ ಸರಿ ಇಲ್ಲ ಅಂದ್ರೂ ಆವಾಗಲೂ ಹೆಣ್ಮಕ್ಳುಗಳು ತುಂಬ ಕಷ್ಟ. ಈ ಗಂಡ ಏನಾದರೂ ಕೆಟ್ಟೋಗಿದ್ರೆ, ಕುಡುಕ ಆಗಿದ್ರೆ, ಹೆಂಡತಿ ಮಕ್ಕಳನ್ನ ಸಾಕ್ದಿದ್ರೆ ಆವಾಗಲೂ ಗಂಡನಿಗೆ ಒಂದಲ್ಲ ಒಂದು ಮಾತು ಹೇಳೋದು, ಅವನು ಹಿಡ್ಕೊಂಡು ಚೆನ್ನಾಗಿ ಹೊಡೆಯೋದು. ವಿಪರೀತ ನೋವಿರುತ್ತೆ, ವಿಪರೀತ ಕಷ್ಟ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಧೈರ್ಯದಿಂದ ಎದುರಿಸಲೇಬೇಕು. ಇನ್ನು ನಮ್ಮ ಮಕ್ಕಳ ಮದುವೆ ಬಂದಾಗ ಇವ್ರ ಕಾಲು ಹಿಡಿಬೇಕಂತೆ, ಬನ್ರಪ್ಪ ನಮ್ಮ ಮಕ್ಕಳ ಮದುವೆ ಮಾಡಿಕೊಡಿ ಹೇಳ್ತಾರೆ. ಗಂಡ ಸತ್ತೋದಾಗ್ಲೇ ಹೇಳ್ತಾರೆ, ಇನ್ನು ನಮ್ಮ ಋಣ ನಿಮ್ಮ ಋಣ ತೀರೋಯ್ತು, ನಾವು ಬರಲ್ಲ ನೀವು ಬರಲ್ಲ ಅಂತ ಮಾತುಗಳು ಬೇಕಾದಷ್ಟು ಬರುತ್ತವೆ. ಈಗ ಸಿಟಿಯಲ್ಲಿರೋರು ಏನು ಭಯ ಬಿಡಲ್ಲ ಬಿಡಿ. ಅಯ್ಯೋ ಹೋಗಿ ನೀವು ಮಾಡದಿದ್ರೆ ನಾವೇ ನಿಂತ್ಕೊಂಡು ಮಾಡ್ಕೊತೀವಿ. ಇವಾಗ ಏನು ರಿಜಿಸ್ಟರ್ ಮ್ಯಾರೇಜ್ ಬೇಕಾದಷ್ಟು ಥರ ಇದೆ. ಹಳ್ಳಿಗಳ ಕಡೆ ಇನ್ನೂ ಇದೆ ಈ ಥರ. ತುಂಬ ಎದುರಿಸ್ತಾರೆ, ಸಖತ್ ಎಲ್ಲರೂ ಅಷ್ಟೇ. ನಾವೇನಾದರೂ ಸಂಪಾದ ಸಿಕ್ಕಿದ್ರೆ ಅದು ಕಿತ್ಕೊಂಡು ತಿನ್ನೋಕ್ಕೆ ನೋಡ್ತಾರೆ, ಕಿತ್ಕೊಂಡು ತಿನ್ನೋದ್ರಲ್ಲೇ ಇರ್ತಾರೆ. ಹೇಳ್ತಾರೆ, ನಮ್ಮ ಮುಂದೆ ಒಂದು ಮಾತು ಹೇಳ್ತಾರೆ, ನಮ್ಮ ಹಿಂದೆ ಇನ್ನೊಂದು ಮಾತು ಹೇಳ್ತಾರೆ. ಬೇರೆಯವ್ರೇನಾದರೂ ಬಂದರೆ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ, ನಾವೇ ನೋಡ್ಕೊಳ್ಳೋದು, ನಾವೇ ಹಾಕೋದು ಅಂತಾರೆ. ಅದೆಲ್ಲ ಏನು ಇಲ್ದಿದ್ರೂ ತುಂಬ ನೋವುಗಳು ಕೊಡ್ತಾರೆ. ಒಂದಲ್ಲ ಎರಡಲ್ಲ, ನೋವುಗಳ ಮೇಲೆ ನೋವುಗಳು ತಿನ್ನಲೇಬೇಕು. ಅದು ಹೆಂಗಿರುತ್ತೆ ಗೊತ್ತಾ, ಈ ಚಾಟಿ ಏಟಾದರೂ ತಿನ್ಬಿಡ್ಬೋದು ಅಂತ ಚುಚ್ಚಿ ಕೊಲ್ತಾ ಇರ್ತಾರೆ. ನೋಡೋರು ನೋಡ್ಕೊತಾರೆ. ಕೆಲವೊಂದು ಜನ ಚುಚ್ಚೋ ಮಾತುಗಳು ಚುಚ್ಚಿ ಸಾಯಿಸ್ತಾರೆ. ನಾವು ಸತ್ತರೆ ಅವ್ರಿಗೆ ಅಡ್ವಾಂಟೇಜು. ಏನು ಮಾಡೋಕ್ಕಾಗುತ್ತೆ, ಕಾಲ ಹಾಕ್ಕೊಂಡು ಹೋಗಲೇಬೇಕು. ದೇವರು ಯಾವಾಗಲೂ ಒಂದೇ ಥರ ಇಟ್ಟಿರೋದಿಲ್ಲ. ಒಂದಲ್ಲ ಒಂದು ದಿವಸ ಕಣ್ಣು ತೆಗಿತಾನೆ. ನಾವು ತಾಳ್ಮೆಯಿಂದ ಇರಲೇಬೇಕು. ಅಂಥವ್ರಿಗೆಲ್ಲ ಸರಿಯಾಗಿ ಶಾಸ್ತಿ ಆಗೇ ಆಗುತ್ತೆ. ಇದ್ದಂಗೆ ಯಾರೂ ಇರೋದಿಲ್ಲ. ಹುಟ್ಟಿಸಿರೋ ದೇವರು ಒಲ್ಮೈಸ್ದೇ ಬಿಡೋದಿಲ್ಲ. ಬೇಕಾದಷ್ಟು ಟಾರ್ಚರ್ ಕೊಡಲಿ, ಕೊಟ್ಟಿದ್ದ ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಹೆಣ್ಮಕ್ಳಿರ್ತಾರೆ ಅವ್ರ ಮನೆಗಳಲ್ಲೂ, ಅವ್ರಿಗೂ ಆಗುತ್ತೆ. ನಾವು ಎಲ್ಲಾದರೂ ಕೆಲಸ ಮಾಡಿದ್ರೆ ಕೆಲವು ಜನ ಕೆಟ್ಟದಾಗಿ ಮಾತಾಡೋದು, ಮುಂಡೆ ಮೂಲೆಯಲ್ಲಿ ಬಿದ್ದೀರೆ ಅನ್ನೋದು. ಕೆಲವು ಜನ ಗಂಡ ಸತ್ತಿರೋ ಮುಂಡೆ ಮೂಲೆಯಲ್ಲಿ ಬಿದ್ದಿರೋ ಅನ್ನೋದು. ಏನು ಕೆಲ್ಸಕ್ಕೆ ಹೋದ್ರೆ ಆ ಕೆಟ್ಟ ಪದ ಹೆಂಗೆ ಹೇಳೋದು, ಸೂಳೆ ಮುಂಡೆಗಳೇ ಅಂತಾರೆ. ಹೆಂಗಪ್ಪ ಈ ಹೆಣ್ಮಕ್ಳ ಜೀವನ ಅನಿಸುತ್ತೆ. ಧೈರ್ಯವಾಗಿ ನಿಂತ್ಕೊಂಡ್ರೆ ಎಲ್ಲಿ ಏನು ಮಾಡ್ತಾರೋ, ಎಲ್ಲಿ ಏನಾಗುತ್ತೋ ಅನ್ನೋ ಆತಂಕ. ಮಾಡ್ತಾರೆ, ಬಿಡೋದಿಲ್ಲ. ಅಂಥ ಕೆಟ್ಟ ಸಮಾಜ ಬದುಕೋದಕ್ಕೆ ಬಿಡೋದಿಲ್ಲ. ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಂಡು ಹೋಗಬೇಕು. ಮಕ್ಕಳ ಮುಖ ನೋಡಿಕೊಂಡು ಇವತ್ತಲ್ಲ ಇನ್ನೊಂದು ದಿನ ನಮಗೂ ಕಾಲ ಬರುತ್ತೆ. ನಾವು ಸಾಯೋ ನಿರ್ಧಾರ ಮಾಡಿದ್ರೆ ನಾವೇ ಸಾಯಬೇಕು.
ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನೀವು ಸಾಯ್ಬೇಕು, ತುಂಬ ಚಿತ್ರಹಿಂಸೆ ಕೊಡ್ತಾರೆ ನಿಮಗೆ. ನಾವು ದುಡ್ಕೊಂಡು ತಿಂತ ಇದ್ರೂ ಸಹ ನಮ್ಮನ್ನು ಬಿಡೋದಿಲ್ಲ. ನಮ್ದೆಲ್ಲ ಇವ್ರಿಗೆ ಆಸ್ತಿ ಏನಾದರೂ ಇದ್ರೆ ಇವ್ರಿಗೆ ಲಾಭ ಇರುತ್ತೆ ಅಲ್ವಾ. ಅದಕ್ಕೆ ಅಂಥ ಜನ. ಇನ್ನೂ ಕೆಲವ್ರು ಜನ ತವ್ರ ಮನೆಯವ್ರು ಇರ್ತಾರೆ, ಈ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಏನಮ್ಮ ನಿನ್ನ ಕತೆ, ನೀನು ಸತ್ರೆ ಸಾಯಮ್ಮ ಅಂತಾರೆ. ಒಂದೊಂದು ಕಡೆನೂ ಒಂದೊಂದು ಜನ. ಕೆಲವೊಂದು ಕಡೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾವು ಅದೇನೋ ಹೇಳ್ತಾರೆ ಅಲ್ವಾ, ಗಂಡನ ಮನೆಯಲ್ಲಿ ಗಂಜಿ ಕುಡಿದ್ರೂ ನೆಮ್ಮದಿಯಾಗಿರ್ತೀವಂತೆ. ತವ್ರ ಮನೆಯಲ್ಲಿ ಅವರು ಏನೇ ಇಕ್ಕಿದ್ರು, ಒಡವೆ ಏನೇ ಇಕ್ಕಿದ್ರು ನಮ್ಮ ಮರ್ಯಾದೆ ಇಲ್ವಂತೆ. ಅದು ನಿಜ ಅಲ್ಲ. ನಾವು ದುಡ್ಕೊಂಡು ತಿಂತಾ ಇದ್ರೂ ಅಲ್ಲೂ ನಮ್ಮ ಬಾಯಿಗೆ ಮಣ್ಣಾಕ್ತಾರೆ. ಎಂತೆಂಥ ಜನ ಇರ್ತಾರೆ ಗೊತ್ತಾ. ಇನ್ನೂ ಮಾತಾಡೋದು ಬೇಕಾದಷ್ಟಿದೆ, ಯಾಕೆ ಬೇಕು. ಅವ್ರವ್ರ ಪಾಪ ಅವ್ರವ್ರ ಕರ್ಮ ಅನುಭವಿಸ್ಕೊಂಡು ಹೋಗಲಿ.